ಎಲ್ಲ ನಿನ್ನ ಪುಣ್ಯದಿಂದ ಆಗಿತ್ತು. ಯಾಕೆ ಯಾವ ಮುಹೂರ್ತದಾಗ ನಿನಗೆ ಶರ್ಬತ್ ಮಾಡ್ಕೊಂಡು ಬಾ ಅಂತ ಹೇಳಿದ್ಲು ಏನು? ನಿನ್ನ ಕೈಯಲ್ಲಿ ಶರ್ಬತ್ ಕುಡ್ದೀನಿ ಹಗಲು ರಾತ್ರಿ ನೀ ಅಲ್ಲಾಡೋದ ತಪ್ಪ ಹೋಗ್ತೀನಿ. ಹೊಲಸ ಶರ್ಬತ್ ಕುಡ್ದು ಹೆಂಗಾಗುತ್ತಾನೆ? ಶರ್ಬತ್ ಮಾಡ್ಕೊಂಬ ಅಂದ್ರೆ ಅದ್ರಾಗ ಏನಾರ ಹಾಕಿ ಮಾಡ್ಕೊಂಡ್ ಬಂದಿದ್ದೆ ಅಪ್ಪ. ನಿನಗೆ ಅದು ಗೊತ್ತಿಲ್ಲಲ್ಲ. ನೀವು ಹೊರ ಕಟ್ಟಿ ಹಾಕುವಂತ ಶರ್ಬತ್ ಮಾಡ್ಕೊಂಬಂದೆ. ಪಾಪ ಮಾವ ಬಾಯ್ ಬಿಟ್ಕೊಳ್ಳಂತ ಶರ್ಬತ್ ಮಾಡಕ್ ಅಡ್ಗೆ ಮನೆಗೆ ಹೋದೆ. ಅಡ್ಗೆ ಮನೆಗೆ ಹೋಗಿ ನೋಡ್ತೀನಿ ನಿಂಬೆಣ್ಣೆ ಇಲ್ಲ. ಅದೇ ಟೈಮ್ ಟಿವಿ ಹತ್ತಿತ್ತು. ಟಿವಿ ತೋರ್ಸಕತ್ತಿದ್ರು ಏನಂತ ಬಳಸಿ ವಿಂಬಾರ್ ಸಾಬೂನು ಇದ್ರಲ್ಲಿದೆ 100 ನಿಂಬೆಗಳ ಶಕ್ತಿ ಅಂತ. ಅಡ್ಗೆ ಮನೆಯಾಗ ನೋಡ್ತೀನಿ ಬಾಂಡೆ ತೊಳೆಯಕ್ ನಿನ್ನ ಮಗಳು ಅದ ಸಾಬೂನು ಇಟ್ಟಾಳ. ಹೇಗಿದ್ರಿ ಈ ಸಾಬೂನ್ಯಾಗ 100 ನಿಂಬೆಗಳ ಶಕ್ತಿ ಐತೆ. ತರದ ಕಟ್ ಮಾಡಿದೆ, ಬುರ್ರಿಗೆ ಬಿಸ್ಕೊಟ್ಟೆ, ಅದನ್ನು ಕುಡಿದು ನಾ ಕೆಟ್ಟೆ. ನೀ ತಂದು ಕೊಟ್ಟಾಗ ವಾಸನೆ ಬಂದಿತ್ತೆ ಅಂದ್ರೆ ನಿನ್ನ ಮನಸ್ಸಿಗೆ ನೋವಾಗುತ್ತಂತ ಬಿಟ್ಟೆ. ಸಾಯ್ತಾನೆ ಗೊತ್ತಾಗ್ತದೆ. ನಿನ್ ಜೊತೆ ಮಾತಾಡ್ಕೋದು ಒಟ್ಟು ನೋಡ್ಲೆ. ಅದೇ ದೊಡ್ಡದು. ನನ್ನ ಜೊತೆ ಮಾತಾಡ್ಕೊಂತ ನೀನು ಹೇಳ್ತೀನಿ ಸಟ್ಟದೋಗ ಪಟ್ನವಲ್ಲ ಏನ್ ಹೇಳಕತ್ತಿಲ್ಲ. ಅದು ಬೇರೆ ಐತ. ನೀನು ಹೇಳ್ತಿದ್ದು ನಂದು ಬೇರೆ. ಹೇಳೋ ಮರ ಅತ್ತಿ ನಿನಕ್ಕಿಂತ ನನ್ನ ಮೇಲೆ ಭಾಳ ಪ್ರೀತಿ. ಯಾಕೆ? ತಾಯಿ ಸತ್ತ ಮಗ. ಹೌದು, ಪರದೇಶಿ ಕೂಸಂತ ನೀನು ಬಹಳ ಪ್ರೀತಿ ಮಾಡ್ತಿದ್ಲು. ಅದು ಹಂಗಂತ ನೀ ಊರಾಗಿರ್ಲಾರ್ದಾಗ ನನ್ನ ಕರ್ಕೊಂಡು ಹೋಗ್ತಿದ್ಲು. ಅದಕ್ಕಲೇ ಸಣ್ಣ ಕೂಸ್ ಹೆದರಿಗಿದ್ರಿತಂತ ಅದನ್ನ ಹೇಳು ಮಾರಾಯ. ನನ್ನ ಯಾಕೆ ಹೆದರ್ಸಾಕತ್ತಿ ನೀನು? ಅತ್ತಿ ಮಗನ ಮಕ್ಕಳನ್ನ ಚಲೋ ಮಾತು ಸೆಟದ ಹೋಗ್ತದ ತಾಪ. ಅಲ್ಲಿ ನೋಡು ಬಾಬಾ, ನನ್ನ ಮಗಳ ಹೆಂಗ ಚಿಕ್ಕೋತ ಬರಾಕತ್ತಾಳ. ಹೌದಲ್ಲ ಬಾಬಾ? ಈ ಗಿಡದಿಂದ ಆ ಗಿಡಕ್ಕೆ, ಆ ಗಿಡದಿಂದ ಈ ಗಿಡಕ್ಕೆ ಜಿಗಿತೈತಿ. ಇದು ನಿನ್ನ ಹುಟ್ಟೈತಿ, ಮಂಡ್ಯ ಹುಟ್ಟೈತಿ. ಇದು ಮಂಡ್ಯಾಗ ಹುಟ್ಟುತ್ತೋ ಮಂಡ್ಯಾನ ಮಗನ ನನಗ ಹುಟ್ಟೈತೆ. ಹೌದಾ? ಮೂಗು ಸಹಿತ ತಿನ್ನಂಗಿಲ್ಲಲ್ಲ ಅವ್ರ ಅವನು ಹೊತ್ತಾಳಕ್ಕೆ. ಸೌಕಾಸ್ ಮಾತಾಡ ಸಣ್ಣಗೇಡಿ. ಚಂದ ಇರ್ಬೇಕು ನೋಡ. ನಿಮ್ಮ ಮಾವ ಇಲ್ಲೇ ನಿಂತಾನ. ಅವನ ಚಿಕ್ಕಾಟ್ಲಿ ಕಾವ ಮಾವ ಮಗಳು ಕೊಡ್ತೀನಿ ಅಂತೇಳಿ ಊರು ಬಿಡಿಸಿ ಕರ್ಕೊಂಬಂದು ನನ್ನ ಮನಿ ಅಲ್ಲ 4 ಎಮ್ಮಿ ಕೊಟ್ಟು ಗೂಟ ಸಹಿತ ಮಾರಿದ್ದೇವು. ಗೂಟ ಈಗ ನೋಡಕ್ಕೆ ಪ್ಯಾಟೆ ಹೊರ ಹುಡ್ಕತ್ತಿ. ನೋಡಕ್ಕೆ ಮದುವೆ ಒಲ್ಲೆ ಅಂದ್ರೆ ನಾ ಸಾಯ್ತೀನಿ. ಯಪ್ಪ ದೇವ್ರ ಕೇಳಿದಕ್ಕೆ ಮಾತು. ನನಗೆ ಸಾಯಂಕಾಲ ನೀ ಇದ್ದಿದ್ದ ಕರೆ ಆಗಲ್ವಾ? ನನಗೆ ನ್ಯಾಯ ಕೊಡಿಸ್ಬಾ. ಯಪ್ಪ ನನ್ನಪ್ಪ ಶಿವಪ್ಪ. ಇಲ್ಲ ನಮ್ಮ ಶಿವಪ್ಪ. ಓ ಮೂಳೆಯಾಗಿತ್ತು ಶಿವಪ್ಪ. ನೀ ಬರೋದ ಕರೆ ಆದ್ರೆ ಹಂಗ ಬರ್ಬೇಡ. ತಂಡಿ ಬಾಳ ಬಿಟ್ಟೈತಿ. ನಾನು ಹೇಳ್ತೀನಿ ಕರ್ಕೊಂಡಪ್ಪ ಬಾ. ನನ್ನ ಹೆಸರು ವೀರಾದಿ ವೀರ, ಶೂರಾದಿ ಶೂರ, ಇಂಥ ಬಾಲರ ಮನ ಕದ್ದ ಚೋರ, ಕಣ್ಣಿನಲ್ಲಿ ಕನಸುಗಳನ್ನು ಅರಳಿಸೋ ಕನಸುಗಾರ. ಅವ್ರಿಬ್ಬರದು ಮುಗಿಲಿ ಚಾ ಕುಡಿದು ಬರೋಣ. ಏನ್ ತಡೀರಿ, ನಾ ಇನ್ನೂ ಹೆಸರ ಹೇಳಿಲ್ಲ. ನೀ ಆಮೇಲೆ ನಿನ್ ಒಬ್ಬನ ಹೆಸರು ಹೇಳಂದ್ರೆ ನಿಮ್ ಊರಾಗ ಇದ್ದವ್ರದೆಲ್ಲ ಹೇಳಕತ್ತಾರ. ಏನು ನಮ್ಮೂರವರ ಹೆಸರುಗಳಲ್ಲ, ಜನ ನನಗ ಕೊಟ್ಟ ಬಿರುದುಗಳು. ಎಷ್ಟು ಬಿದಿರುಗಳ ಸಿಕ್ಕೊಂಡ ನಿಮ್ಗ ತಮ್ಮ ಹೆಸರು ಹೇಳ. ಅದ್ನ ಹೇಳಕತ್ತೀನ್ರಿ. ನನ್ನ ಹೆಸರು ವೀರಾದಿ ವೀರ, ಶೂರಾದಿ ಶೂರ. ರಾಮ ಕುಂಡಡಿ ಹನುಮಂತಣ್ಣ ನಿಂಗೆ ಸಿಕ್ಕೊಂಡ ಬಿದಿರು ಹೇಳಬಾರ್ದು, ಹೆಸರು ಅಷ್ಟೇ ಹೇಳು. ಅದ್ನ ಹೇಳಕತ್ತೀನಿ. ನನ್ನ ಹೆಸರು ಶಪಥ ಗೌಡ. ಇದೇನಪ್ಪ ಪತ ಗೌಡ? ಶಪಥ ಗೌಡ ಹಂಗಂದ್ರೆ ತಿಳಿಲಿಲ್ಲಪ್ಪ. ತಿಳಿಲಿಲ್ರಿ? ಅದು ಇಷ್ಟ ರೀ. ಕೈ ಬಿಟ್ಟು ಮಾತಾಡ್ರಿ. ಅದು ನಮ್ಮ ಅವ್ಗ ಒಟ್ಟ ಮಕ್ಕಳೇ ಆಗ್ಲಿಲ್ಲ ಅಂತ ನಿಮ್ಮಪ್ಪ ಚಂದಾಗ ಪ್ರಯತ್ನ ಮಾಡಿರಕ್ಕಿಲ್ಲ. ಹಂಗಲ್ರಿ, ನಮ್ಮ ಅವ್ಗೆಲ್ಲರೂ ಬಂಜಿ ಬಂಜಿ ಅಂತಿದ್ರಂತೆ. ಸ್ವಲ್ಪ ಗಂಜಿ ತಂದು ಕುಡಿಸ್ಬೇಕಾಗಿತ್ತು. ಗಾಂಜಾ ಲೊಗೊಂಜಿ ಮುಸ್ಬಡ ಬಂಜಿ
ಅಪ್ಪಾಜಿ ಓ ಮಕ್ಕಳಿಲ್ಲದ ಹೊಳ್ಳಿ ಈ ವಿಷಯ ನಮ್ಮಪ್ಪನ ಕಿವಿ ಬಿತ್ತು. ಬಿತ್ತ. ನಮ್ಮಪ್ಪಗೆ ಸಿಟ್ಟು ಬಂತು. ನಮ್ಮಪ್ಪ ಕಡಿಕು ಶಬ್ದ ಮಾಡಿ ಒಂದು ಹಡ್ದ. ಹೌದ ಅವ ಶಪಥ ಮಾಡಿದ್ಮೇಲೆ ನಾ ಹುಟ್ಟಿನಿ. ಅದಕ್ಕ ನನ್ನ ಹೆಸರು ಶಪಥ ಗೌಡ ಅಂತ ಇಟ್ಟಾರ. ಓ ಅಂದ್ರೆ ಇವ ಅಪ್ಪ ಕೊಟ್ಟಿದ್ದೇವ ಅಲ್ಲ ಶಪಥ ಕೊಟ್ಟಿದ್ದೇವ. ಇದು ತಮ್ಮ ನಿಮ್ಮ ಅಪ್ಪನ ಹೆಸರು ನಮ್ಮಪ್ಪನ ಹೆಸರು ಬುರ್ಜಿ, ನಮ್ಮ ಅಂಕಲ್ ಹೆಸರು ಮಿರ್ಚಿ. ಇಬ್ಬಿಬ್ರು ಗುಡ್ಡೆ ದೇವ. ಮತ್ ನಿಮ್ಮ ಅವ್ವನ ಹೆಸರು ನಮ್ಮವನ ಹೆಸರು ನಿಶಾ. ಆದ್ರೆ ನಾನು ಹುಟ್ಟಿದ್ದು ಉಷಾಗ. ತಗೋಬಾರ್ದ. ಅವರು ಇಬ್ಬರದಾರಪ್ಪ. ಅವ್ರ ಹೆಸರು ನಿಶಾ, ಹುಟ್ಟಿದ ಉಷಾಗ. ಯಾ ತಿಳಿಲಿಲ್ಲಪ್ಪ. ತಿಳಿಲಿಲ್ಲ. ಅದು ಇಷ್ಟ ರೀ. ಕೈ ಸೈಜರ ಚೇಂಜ್ ಮಾಡೋದು. ಅದೇನಾಗ್ತಂದ್ರೆ ಯಜಮಾನ್ರಿ, ನಮ್ಮಪ್ಪ ನಮ್ಮ ಅವನ ಹತ್ರ ಹೋಗಿ ಶಪಥ ಮಾಡಿದ. ಅಲ್ಲಿ ವರ್ಕೌಟ್ ಆಗ್ಲಿಲ್ಲ. ಅದಕ್ಕ ನಮ್ಮಪ್ಪನ ತಲೆ ಕೆಟ್ಟು ಶಪಥದ ದಿಕ್ಕ ಬದಲಾಯಿಸಿದ. ಹಂಗ ಅಂದ್ರೆ ಇವ ಬದಲಾವಣೆ ಕೊಟ್ಟಿದ್ದೇವ. ಹಂಗ ಇವರಪ್ಪ ಏನು ಶಬ್ದ ಮಾಡ್ತಿದ್ದ ಅಲ್ಲಿ ಹುಟ್ಲಿಲ್ಲ. ಇವರಪ್ಪ ಬ್ಯಾಸರ ಆತು, ಕ್ಯಾಮ್ರಾಮನ್ ಜಗ ಬದ್ಲಿಕರು ಅಂತೇಳಿ ಬೇರೆ ಕಡೆ ಶಬ್ದ ಮಾಡ್ಯಾನ, ಅಲ್ಲಿ ಹುಟ್ಟೇನೆ. ಶಬ್ದ ಕೊಟ್ಟಾರ. ಇದು ಇಲ್ಲಿಗೆ ಬಂದಿದ್ದಮ್ಮ. ನಾನೊಂದು ಪಿಕ್ಚರ್ ಮಾಡ್ತಾ ಇದ್ದೀನಿ. ಆ ಪಿಕ್ಚರ್ಗೆ ಒಬ್ರು ಹೀರೋನಿ ಬೇಕಾಗಿತ್ತು. ಅದಕ್ಕೆ ಹುಡುಕ್ತಾ ಬಂದೆ. ಯಪ್ಪ ಯಪ್ಪ ಪಿತಾಜಿ. ಪಿತಾಜಿ ಇದು ಬಿದ್ದೈತಿ. ಗಂಡಸರ ಕಂಡಿ ಇಲ್ಲ. ಯಪ್ಪ ಸಿನಿಮಾ ಮಾಡ್ತಾರಂತ ನನಗೆ ಇವ್ರು ಬೇಕತ್ತ. ಬೇಕಾದ್ಕೊಳ್ಳ ತಂದು ಕೊಡಕದ ಮಿರ್ಚಿ ಬಜ್ಜಿಯ. ತಮ್ಮ ಸಿನಿಮಾ ಮಾಡ್ತಂದಲ್ಲ ಅದ್ರ ಹೆಸರಲ್ಲೇ. ಅದ್ರ ಹೆಸರು ಗೊತ್ತಾಗ್ಲಿಲ್ರಿ. ಅದು ಇಷ್ಟ ರೀ. ನಿಮ್ಮ ಮೌನ ಇನ್ನೊಮ್ಮೆ ಏನಾರು ಕೈ ಮಾಡಿದ ಕಾಲ್ಮರನ ತೋಪ. ನನ್ನ ಸಿನಿಮಾದ ಹೆಸರು ಹುಡುಗಿ ಕತ್ತಲದಾಗ ಹುಡುಗ ಹಿತ್ತಲದಾಗ. ಹುಡುಗ ಕತ್ತಲ್ದಾಗ ಹುಡುಗಿ ಇತ್ತಿಲ್ದಾಗ. ಯಾ ಬಹಳ ಚಂದ ಐತಿ. ಹಾ. ಆದ್ರೆ ನನಗೆ ತಿಳಿದು ಇದು ತಿಳಿಲಿಲ್ರಿ. ಅದು ಇಷ್ಟ ರೀ. ನೀನು ಕಾಲ್ಮರ್ತ. ಅದೇನಾಗುತ್ತೆ ಯಜಮಾನ್ರಿ, ಹುಡುಗಿ ಕತ್ತಲದಾಗ ಇರ್ತಾಳ, ಹುಡುಗ ಹಿತ್ತಲದಾಗ ಇರ್ತಾನ. ಹುಡುಗಿ ಹೆಂಗ ಕತ್ತಲದಿಂದ ಹಿತ್ತಲಕ್ಕೆ ಬರ್ತಾಳ ಅನ್ನೋದೇ ಸಸ್ಪೆನ್ಸ್. ಅದಕ್ಕೆ ಇದ್ರ ಹೆಸರು ಹುಡುಗಿ ಕತ್ತಲದಾಗ ಹುಡುಗ ಹಿತ್ತಲದಾಗ. ಅದ್ರಾಗೇನೈತಿ ಸಸ್ಪೆನ್ಸ್. ಕೈಯಾಗ ಬ್ಯಾಟ್ರಿ ಹಿಡ್ಕೊಂಡೋದ್ರು ಮುಗಿದ ಹೋತು. ಹಾಗೆಲ್ಲ ಸಸ್ಪೆನ್ಸ್ ಎಲ್ಲ ಬಿಟ್ಕೊಡ್ಬಾರ್ದು. ಹೌದು ತಮ್ಮ. ಈ ಹುಡುಗಿ ಕತ್ತಲದಿಂದ ಹಿತ್ತಲಕ್ಕೆ ಬರೋದ್ರಾಗ ಏನಾಕತಿ? ಮಾವ ಅಕ್ಕಿ ಯಾವಾಗ ಸಿಗ್ತಾಳಂತ ಅವ ಕಾಯ್ತಿರ್ತಾನ. ಬರ್ತಾಳ ನೋಡಕ್ಕೆ. ಬಂದ ಕೂಡಲೇ ಏಕದಮ್ ಶಪಥ ಚಾಲು. ಕರೆಕ್ಟ್ ಕರೆಕ್ಟ್ ಹೇಳಿದ್ರಿ. ನಾನ್ ನಿರ್ಧಾರ ಮಾಡೇ ಬಿಟ್ಟೆ. ನನ್ನ ಪಿಕ್ಚರ್ಗೆ ನೀವೇ ಹೀರೋ. ಈ ಮಾತ್ ಕರೆ ಕರೆರಿ, ನನ್ನ ಪಿಕ್ಚರ್ಗೆ ನೀವೇ ಹೀರೋ. ಇದೇ ನನ್ನ ಶಪಥ. ಶಪಥ ಮಾಡಿ ಹೇಳಿದ್ ನೋಡಿ ಈಗ ನಂಬಿಕೆ ಬಂತು ನನಗ. ಯಾಕೆ? ಯಾಕಂತೆ ನಾವು ಮೊದಲು ಶಪಥ ಕೊಟ್ಟಿದ್ದೇವಲ್ಲ ಶಬ್ದ ಕೊಟ್ಟೇನಂತ ಬಾಳ ನಂಬ್ಯಾಡ ಮಗನ. ಯಾಕಂದ್ರ ಅವ್ರ ಅಪ್ಪನ ಶಪಥ ಬೇರೆ ಕಡೆ ಆಗೈತಿ. ಇವಂದು ಸಿಗದ ಬೇರೆ ಕಡೆ ಬಂದ್ರೆ ಹೊಯ್ಕೊಂತಿ. ಸಾಹೇಬ್ರ ಮತ್ ಹೀರೋಯಿನ್ ಸಿಕ್ಕಾಳೇನ್ರಿ? ಮತ್ತೊಬ್ಳು ಸಿಕ್ಕಿದ್ಲು. ಸಿಕ್ಕಿದ್ಲ? ಆದ್ರೆ ಯಾಕೋ ಆಗಲ್ಲ ಅಂತಂದಳೆ. ಅಯ್ಯೋ ಬೋಳಿ ಯಾಕಂದ್ರಿ? ಆ ಬೋಳಿಗೆ ಕತ್ಲಂದ್ರೆ ತುಂಬಾ ಭಯ ಆಗತ್ತಂತೆ. ಸಾಹೇಬ್ರ ನನಗೂ ಈ ಸಿನಿಮಾದಾಗ ಮಾಡ್ಬೇಕಂತ ಬಹಳ ಆಸೆ ಐತ್ ನೋಡ್ರಿ. ಓ ಮೈ ಗಾಡ್, ನೀವು ಮಾಡ್ತೀರಾ? ಹೌದಾ? ನಿಮಗೆ ಕತ್ಲಂದ್ರೆ ಭಯ ಆಗಲ್ಲ ತಾನೇ? ಆಕೆ ಹುಟ್ಟುದ ಅಮಾಸ್ಯದ ಸುಟ್ಟಾಳಪ್ಪ. ಬೇಡ ಅವನ ಸಿನಿಮಾದಾಗ ನೀನು ನಾ ಮಾಡಕ್ಕೆ ಬೇಡ. ತಲೆ ಮೇಲೆ ತಲೆ ಬೇಡಿ ಅವನ ಸಿನಿಮಾದಾಗ ಹುಡುಗಿ ಕತ್ತಲ್ದಾಗ ಅದಲ್ಲ, ಹುಡುಗ ಹಿತ್ತಲ್ದಾಗ ಅದಾನ. ಇರ್ತೀನ? ನೀ ಇರ್ತಿ. ಹಾ. ನೀ ಆ ಸಿನಿಮಾದಾಗ ಮಾಡಿ ಕತ್ತಲಿಂದ ಹಿತ್ತಲಕ್ ಬರೋದ್ರಾಗ ನಿನ್ ಯಾವ ಜಾಲಿ ಹೇಳಕ್ ಒಯ್ದ್ರೆ ನಾ ಎಲ್ಲಿ ಶಬ್ದ ಮಾಡೋದು? ಹೌದಲ್ಲ? ಮತ್ತೆ ವಿಚಾರ ಬೇಡ ನಿನಗೆ. ಇದು ವಿಚಾರ ಮಾಡೋ ಪಾಯಿಂಟ್. ವಿಚಾರ ಮಾಡ್ಬೇಕಾದವ ನೀ ಆಗಲೇ. ಯಾಕೆ ತಲೆ ಕೆಡಿಸ್ಕೊಳ್ತಾ ಇದ್ರ? ನೀವು ಒಪ್ಪಿದ್ರಷ್ಟೇ ಆಕ್ಟಿಂಗ್ ಮಾಡಿಸೋಣ, ಇಲ್ಲಾಂದ್ರೆ ಇವಳು ತೆಗೆದು ಒಗೆದು ಬಿಡೋಣ. ನಾ ಇರೋ ಒಪ್ಪುದಿಲ್ಲ ತೆಗೆದು. ಏಯಪ್ಪ ಹೇಳ್ತಿಲ್ಲ ಆಕೆ ಮಾಡ್ತಾಳಂತ ಮಾಡಿ ಬಿಡು. ಯಾಕೆ? ಆಕೆ ಜೊತೆ ಹೋಗ್ತೀನಿ. ನಾವ್ ಆಕೆ ಮಾಡಿದ್ರೆ ಉಪಯೋಗ ಇಲ್ಲ. ಯಾಕೆ? ಆಕೆ ಮೊದಲ ಕತ್ತಲ್ದಾಗಿರ್ತಾಳ, ಹೆಂಗ್ ಕಾಣ್ತಾಳ? ನಾ ಹಂಗ ಹೋಗುದಿಲ್ಲ ಮಗನ. ಕೈಯಾಗ ಬ್ಯಾಟ್ರಿ ಹಿಡ್ಕೊಂಡು ಹೋಗ್ತೀನಿ. ನಮ್ಮ ಶೂಟಿಂಗ್ ಸ್ಪಾಟ್ನಾಗ ಬ್ಯಾಟರಿ ನಾಟ್ ಅಲೌಡ್. ಅಣಬತ್ತಿ ತಂದ್ರೆ ನಡೀತದೆ. ಇಲ್ಲ ಇಲ್ಲ ಇಲ್ಲ, ಬೆಳಕಿರಲೇಬಾರ್ದು. ಯಾಕ? ಅದು ಕತ್ಲೆಲ್ಲ ನಡೆಯೋ ಸ್ಟೋರಿ ಅಲ್ವೇನ್ರಿ? ಎಲ್ಲ ಕತ್ತಲ್ದಾಗ ಮಾಡಿದ್ರೆ ಮಂದಿಗೆ ಏನ್ ತೋರಿಸ್ತೀರಿ? ಯಪ್ಪ, ಟಾಕೀಸ್ನ ಬೆಳಕಿರುತ್ತ. ಹಾಗಾಗಿ ನಾವು ನಿಂದೆ ಹೊಲಸು ಸಿನಿಮಾ ಅದು. ಎಲ್ಲ ಟಾಕೀಸ್ನಾಗ ಕತ್ಲಿಂದ್ರಿ ಮಗನ ಟಾಕೀಸ್ನಾಗ ಬೆಳಕಿರ್ತದೆ. ಡೈರೆಕ್ಟ್ರೆ, ಅವ ಇರೋ ಹಿತ್ತಲ್ದಾಗ ಇರ್ತಾನಲ್ಲ, ಇರ್ತಾನೆ. ಅವನ ಕರ್ಮಕ್ಕೆ ಅಲ್ಲಾರ ಬೆಳಕಿರ್ತತೆ. ಅದು
ಹಿತ್ತಿನ ಮೇಲೆ ಡಿಪೆಂಡ್ ಆಕೈತಿ. ಎತ್ತಿನ ಮೇಲೆ ಹೌದೌದು. ಯಾಕೆ ಹಿತ್ಲಿರುದು ಅಮೇರಿಕದಾಗ. ಹೌದು ಗಂಡು ಒಬ್ರು ಹೀರೋನ್ ಹಿತ್ಲ ಅಮೇರಿಕದಾಗ ಮತ್ ಹೀರೋಯಿನ್ ಕತ್ಲ ಇಲ್ಲ ಯಾರ್ದಾರ ಮನ್ಯಾಗ. ಸಾಹೇಬ್ರ ಇದು ಅನ್ಯಾಯ. ಯಾಕ? ಹೀರೋಗಾದ್ರ ಅಮೇರಿಕ, ನನಗಾದ್ರೆ ಈ ಮನೆ ಕತ್ಲ. ಅದೇ ಸಸ್ಪೆನ್ಸ್. ಜಂಕೆ ಹಚ್ರಿ. ಅವ್ರಿಬ್ರು ಹೇಗ್ ಸೇರ್ತಾರೆ, ಹೇಗ್ ಮದುವೆ ಆಗ್ತಾರ ಅನ್ನೋದೇ ಸಸ್ಪೆನ್ಸ್. ಆಗ ನಿನ್ನ ಹಿರದವಳ ಹಿಂಗಾದ್ರೆ ಏನ್ ಸೇರ್ತಾರ? ಬದ್ನಿಕಾಯಿ ಅವ ಅಲ್ಲೇ ಮುದಕ್ ಹಾಕಳೆ, ಕಿಲ್ಲೇ ಮುದುಕಿ ಹಾಕಳ. ಅದ ಭಾಗ 2. ಯಾವ್ದು? ಮುದುಕಿ ಕತ್ತಲ್ದಾಗ, ಮುದುಕ ಹಿತ್ತಲದಾಗ. ಮುದುಕಿ ಮನ್ಯಾಗ, ಮುದುಕ ಮಣ್ಣಾಗ. ಅದು ಭಾಗ 3. ಏ ಯಾವ ಊರ್ಲೇ ನಿಮ್ದು? ನನ್ನೂರು ಭಾರತ ದೇಶದ ಕರ್ನಾಟಕ ರಾಜ್ಯದ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ. ಹುಬ್ಬಳ್ಳಿ ಬಂದಿದ್ದ? ಇದೇ ಹುಬ್ಬಳ್ಳಿ ಅಮ್ಮ. ಆದ್ರೆ ನಾನು ಹುಟ್ಟಿದ್ದು ಅಮೇರಿಕದಾಗ. ಏನ ಚಿಣಿ ಹಿಡ್ನಪ್ಪ ಇವ್ರು ನೀವು. ಊರು ಹುಬ್ಬಳ್ಳಿ, ಹುಟ್ಟುದು ಅಷ್ಟೇ ಹಾಕಿದವ್ರು ಹುಟ್ಟಿದಿ. ಇಲ್ಲಿ ಅಮ್ಮ, ನಮ್ಮ ಅಪ್ಪನ ಶಪಥ ಅಮೇರಿಕದ ಬಿತ್ತದು. ಹೋಗೋಬಾರ್ದ. ನಿಮ್ಮ ಅಪ್ಪನ ಶಪಥ ದೇಶ ಬಿಟ್ಟು ವಿದೇಶಕ್ಕೆ ಹೋಗಿದ್ದೆ ಅನ್ಬಾರ್ದ? ವಿದೇಶದಾಗ ಹುಟ್ಟಿದ್ರು ಕನ್ನಡ ಬಹಳ ಚಂದ ಮಾತಾಡ್ತೀನಿ. ಕನ್ನಡ ಮಾತಾಡಲಾರ್ದ ಏನು? ಬೆಳೆ ಅಲ್ಲಿದಾದ್ರೂ ಬೀಜ ಎಲ್ಲಿದಲ್ಲ. ಏನ್ರಿ ಇವನು ಬೀಜದ ಬಗ್ಗೆ ಮಾತಾಡ್ತಾರೆ? ನಾನ್ ಸೆನ್ಸ್. ನನ್ ಕೇಳ್ತಾರೆ, ಹೋಗಿ ನಿಮ್ಮ ಅಪ್ಪನ ಕೇಳು. ಬೀಜ ಅದಾವ ಅಂತೇಳಿ ದೇಶ ಬಿಟ್ಟು ವಿದೇಶಕ್ಕೆ ಹೋಗಿ ನಾಟಿ ಮಾಡುದ ಐತೆ ನಿಲ್ಲೋದಕ್ಕ. ಎಲ್ಲಿ ಬೇಕಾದ್ರೆ ಜೈ ಕಿಸಾನ್ ಬೀಜಗಳನ್ನ ಮತ್ತಕ್ ನಿಂತಿರಿ ನಿಮ್ಮವ್ರು ನೀವು. ನಿಮ್ಮ ಅಪ್ಪನ ಹೊಲ ಬೀಜ ಅಂತ ನಿಮ್ಮ ಅಪ್ಪನ ಕೊಳಕ ಬೀಜ ಅಂತಂದು ನಮ್ಮ ಅಪ್ಪನ ಬೀಜದ ಬಗ್ಗೆ ಮಾತಾಡಿದ್ರು. ಎಷ್ಟು ಬೇಕಾಗಿಲ್ಲ ಮಂಗ್ಯಾರ ಮಗ. ಅದು ಅವ್ರ ಅಪ್ಪನ ಬೀಜ, ಅವನ ವೈಯಕ್ತಿಕ ವಿಷಯ. ಅವನಿಗೆ ಎಲ್ಲಿ ಹದ ಅನಿಸದಲ್ಲ ಬಿತ್ತೇನ? ನಿಮ್ ಹೊಲ ಬಿತ್ತೇನ? ಯಾಕೆ ತಿಂಡಿ ಅಲ್ಲ ಮಗನ? ಹೇಳಿನಿಲ್ಲ ಅವನಿಗೆ. ಗುಂಬದಾನ ತಿಳಿಲಾರ್ದ ಮಾತಾಡ. ಅವನ ಪರವಾಗಿ ನಾ ಕ್ಷಮೆ ಕೇಳ್ತೀನಿ. ಹೋಗ್ಲಿ ಬಿಡಿ ಸುಮನ, ನೀ ದೊಡ್ಡವ, ಹಂಗೆಲ್ಲ ಕ್ಷಮೆ ಕೇಳಬಾರ್ದು. ಕೈ ತೆಗಿಲಿ ಬಸುಡಿಕೆ. ಮಗ ದೊಡ್ಡವನ್ ತೆಗಲ್ ಮ್ಯಾಗ ಕೈ ಹಾಕಿ ನಿಂತ. ಅದು ಯಜಮಾನ್ರಿ ಪಕ್ಕದಲ್ಲಿ ಯಾರು ನಿಂತ್ಕೊಂಡ್ಬಿಟ್ರೆ ಕೈ ಹೋಗೇ ಬಿಡುತ್ತೆ ನೋಡಿ. ಒಂದು ಕರಿ ಕತ್ತಿ ನಿಂತಿದ್ರ ಏನ ಕೈ ಹೋಗಲ್ಲ, ಸೀದಾ ಕಾಲ ಹಾಕ್ತಿ. ಆದ್ರೂ ಈ ಮಗ ನಿಮ್ಮ ಅಪ್ಪನ ಬೀಜಕ್ಕೆ ಹಿಂಗೆಲ್ಲ ಮಾತಾಡ. ಯಜಮಾನ ಹೋಗ್ಲಿ ಬಿಡು, ಬೀಜಕ್ಕೆ ಬೆಂಕಿ ಹಚ್ಚು. ಯಾಕೆ ಹೋಗೋಲ್ಲ? ಬೀಜಕ್ಕೆ ಬೆಂಕಿ ಹಚ್ಚಿದೆ ಅಂದ್ರೆ ನೀ ಹೆಂಗ್ ಹುಡ್ತೀನಿ? ಸಮಾಧಾನ ಕರೋ. ಯಜಮಾನ ಬಾಯಿಲಿ, ನನಗೊಂದು ಬೀಜ ಬಾಡಿಗೆ ಬೇಕಿತ್ತು. ಚಲ್ ಕರ್ಕೊಂಡ್ ಎತ್ತು ಸೌತಿಕಾಯಿ ಬೀಜ ಮನೆ ಬಾಡಿಗೆ ಬೇಕಿತ್ತು. ಸಾಹೇಬ್ರ ಯಾವ ವಿಚಾರ ಮಾಡ್ತೀರಿ? ನಮ್ದು ಮನೆ ಇದು, ಬರ್ರಿ ಹೋಗೋಣ. ಅಯ್ಯೋ ಸಾಹೇಬ್ರೆ, ಯಾಕೆ ವಿಚಾರ ಮಾಡ್ತೀರಿ? ನಮ್ಮ ಮನೆ ಬರೀ ಹೋಗೋಣ. ಯಾಕೆ ಊರಿ ತಣ್ಣಗೆ ಬೆಂಕಿ ಹತ್ತು. ಚಲೋ ಹಾಕುತ್ತೆ. ಹೋಗೋಣ. ನಿಮ್ ಮನೆಯಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಇದೆಯಾ? ಹಂಗಂದ್ರೆ ಗೊತ್ತಾಗ್ಲಿಲ್ವಾ? ಇಲ್ಲಿ ಬಿಡ್ರಿ. ಅದು ಹೀಗ್ ಕುತ್ಕೋತಾರಲ್ಲ. ತಿಳ್ಕೊಳಪ್ಪ, ತಿಳ್ಕೊಳ. ಇದು ಪ್ಯಾಟ್ಯಾಗಲ್ಲ, ಇದು ಕುಂದ್ರದಿದು. ಏನವನೆ? ಹಿಂಗ ಮಂಗ್ಯ ಕುಂತ ಕುಂದ್ರಬೇಕಾದ್ರೆ ಕೈ ಹಿಂಗ ಇರ್ಬೇಕೇನು? ಮೊದಲು ಮಂಗ್ಯಾನಕಾಯಿ ಹಿಂಗ ಇರ್ತಿದ್ವು. ಈಗ ಮಂಗ್ಯಾನಕಾಯಾಗ ಒಂದು ಮೊಬೈಲ್ ಕೊಟ್ಟಾರ. ಹಿಂಗ ಕುಂದ್ರದು ಮೊಬೈಲ್ ಕೈ ಆಡ್ಕೊಂತ ತಳಗ ಅದೇನಾರ ಹಾಕೊಂಡೆ. ನಾನು ಮೊನ್ನೆ ಹುಬ್ಬಳ್ಳಿ ಕಟ್ಟಿಗೆ ಹೋಗಿದ್ದೆ. ಕುಂದ್ರಾಕಂತ ಒಳಗೆ ಹೋಗಿ ನೋಡ್ತೀನಿ, 2 ತಾಸು ಹುಡುಕಾಡಿದ್ನಿ. ಎಲ್ಲಿ ಕುಂದ್ರದು ಅಂತ ಗೊತ್ತಾಗಲಿಲ್ಲ. ಕುಂತೇ ಇಲ್ಲ. 2 ಚೀಲ ಇತ್ತಂತ ಬಾಳೆ ಬಚಾವಾತ. ಸಾಹೇಬ್ರ, ನಮ್ದು ಹಳ್ಳಿ ವಾತಾವರಣ, ಇಲ್ಲ ಅಂತವೆಲ್ಲ ಇರುದಿಲ್ಲ. ನಿಮಗೆ ಬೇಕಾದ್ರೆ 4 ಇಟ್ಟಂಗಿ ಇಟ್ಟು ಕೊಡ್ತೀನಿ, ಕುಂದ್ರಿ. ನೋಡ್ರಿ ಹೆಂಗ್ ಕುಂತ. ಅಲ್ಲ ಯಾಕೆ ಕೇಳಿದಂದ್ರೆ ನನಗೆ ಮೂಲವ್ಯಾಧಿ ಪ್ರಾಬ್ಲಮ್ ಇದೆ, ಸೊ ಅದಕ್ಕೆ ಕೇಳಿದೆ. ಅಶ್ಯೋ, ಏನೋ ಅಂತಾರ ಸಾಹೇಬ್ರು. ನೋಡಿ ಅಕ್ಕಿನೂ ಪರಿಚಯ ಅದ ಅವ್ರಿಗೆ. ಯಾರಕ್ಕೆ? ಮೂಲಿ ಮನಿ ಮಲ್ಲವ. ಹಾ ಬಿಡ್ರಿ, ಅದು ಹೋಗ್ಲಿ. ನೀವ್ ಆಕ್ಟಿಂಗ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ನಿಮಗೆ ಈ ರಸಗಳ ಬಗ್ಗೆ ಗೊತ್ತಾ? ಗೊತ್ತಲ್ಲ. ಯಾವ್ದು ಹೇಳಿ? ಉಳ್ಳಾಗಡ್ಡಿ ರಸ. ಉಳ್ಳಾಗಡ್ಡಿದಲ್ಲ, ನವರಸಗಳು ಅಂತ ಇರ್ತಾವೆ. ಜಗ್ಗೇಶ. ಯಪ್ಪ, ನನಗೆ ಗೊತ್ತಲ್ಲ ನವರಸ. ನನಗೂ ಗೊತ್ತಿಲ್ವ. ಅವ್ನು ಬೆನ್ನತ್ತಿ 9 ತಿಂಗಳದಾಗ ಹೊಸ ರಸ ಕುಡಿಸ್ತಾನ. 9 ತಿಂಗಳ? ನೀ 3 ತಿಂಗಳದಾಗ ತಯಾರು ಮಾಡಿ. 1 ತಿಂಗಳು ಸಾಕು, ತಯಾರು ಮಾಡಿ ಕೈ ಬಿಡ್ತೀನ. ನೀನು ಬಾರ ಹೋಗಲ್ಲ. ಇಷ್ಟು ಅವಸರದಾಗ ನಾ ಸತ್ತೋದೆ. ಯಪ್ಪ, ನಿಕ್ಕಿಲ್ಲ ಅವನೇನು. ಡ್ಯಾನ್ಸ್ ಆದ್ರೂ ಬರ್ತಾ? ನಂದು ಇಟ್ಟ ಬರುತ್ತೆ. ಅಷ್ಟೆಲ್ಲ ಪೂರ್ತಿ ಬರ್ಬೇಕು. ಬರಂಗಿಲ್ಲ. ನಾ ಕಲಿಸ್ಕೊಡ್ತೀನಿ, ಕಮ.
ನೀ ಹಿಂಗ ಮಾಡೋದಕ್ಕ ನಿನ್ನ ನೋಡಿ ನನ್ನ ಮಗಳು ಒಂದು ದೂಸು ನಗಲಿಲ್ಲ. ಅವ ಕೆಟ್ಟ ಬಂದ ಹೆಂಗ ಕುಲು ನಕ್ಕೊಂತ ನಕ್ಕೊಂತ ಹೋದಾಕಿ ಆ ಕಡೆ ಇದ್ದ ಕಕ್ಕೊಂತ ಬರ್ಲಿಕ್ಕೆ ಆ ಮಗ ಟೈಮಿಗೂ ಕೊಟ್ಟೋಗ ನಾವು ಒಂದ ತಿಂಗಳದ ಕಕ್ಕಿಸ್ತೀನಿ ಅಂತ ಹೇಳಿ ಹಂಗೆಲ್ಲ ಮಾತಾಡ್ಬೇಡ್ರಿ ಪಾಪ ಸಾಹೇಬ್ರಿಗೆ. ಅವ್ ಪಾಪ ಸಾಹೇಬ್ ಅಲ್ಲೋ ಯಪ್ಪ ಪಾಪ ಕೊಡಕ ಬಂದನವ. ನಾನು ಏನ್ ಕೇಳಾರ ಮಾತಾಡ್ಬೇಡ. ಹೊಲಕ್ಕೆ ಹೋಗಿ ಎಳ್ನೀರು ಗಿಡ 10 ಎಳ್ನೀರು ಕೊಚ್ಚಿ ಇದ್ರಾಗ ಕರಿ ಕಲ್ಸಕ್ರೆ ಹಾಕ್ತು. ಜಾತ್ರೆ ಚಾಲು ಆತಲ್ಲ, ಈ ರೋಡಿಗೆ ಹೋಗ್ಬಿಟ್ರ ಸುತ್ತಮುತ್ತ ಎಷ್ಟು ಬೇಕೋ ಕರಿ ಕಳ್ಸಕ್ರಿ ನಿನಗ. ನಿನಗೆ ಶಪಥ ಗೌಡಗೆ ನಾನು ಅದನ್ನ ತಂದು ಕೂಡಿಸಲಿಲ್ಲ. ನೋಡಿದೇನವ ನಿಮ್ಮ ಅಣ್ಣನ, ಯಾವಾಗ ನೋಡಿದ್ರು ಅಣ್ಣ ಅಣ್ಣ ಅಂತಿದ್ದೆ, ಅಣ್ಣನ ಚಿತ್ತಿ ಬರ್ತಿದ್ದೆ. ಇವು ಯಾವಾಗ ಕೂದ ತುಂಬ ಬಂದ ಅಂತ ನಾನು ಇಲ್ಲೇ ಬಿಟ್ಟು ಹೋದ. ಕರ್ಕೊಂಡ್ ಬಿಡವ ನನ್ನ ಅಲ್ಲದೆ ನಿಮ್ಮ ಅಣ್ಣನ ನೀನು ಕೈ ತೊಳ್ಕೊಂಡು ನನಗೆ ಬಂದೈತಿ. ಇವನು ಕರ್ಕೊಂಡು ಅಮ್ಮ ಇದ್ದೇನ ಹೋಗೈತಿ. ಮಾವ ಸಂಜೆಗೆ ಬರ್ಬೇಕಾ? ಬರ್ತೀನಿ ಹೇಳ ನಿನ್ನ ಮಗಳಿಗೆ. ಸಂಜಿಗೆ ಹುಡುಗಿ ಹಚ್ಚಿದ ಚಿಮಣಿ ಕಳೆಯದ ಬಣ್ಣೆ ಸಿಂಗರ ಸಾಕ ಕೇಳಲು ಮುಚ್ಚ